ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಡೆದಂತಹ ಅವರ ವಿರುದ್ಧ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲಸಗಳಿಗೆ ಬಿಲ್ ಮಾಡದೆ ಕಾಯಲಾಗ್ತಾ ಇದೆ. ಎಷ್ಟು ಬಾರಿ ಹೇಳಿದ್ರೂ ಕೂಡ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಇವರಿಗೂ ಕೂಡ ಒಟ್ಟು 450 ಕೋಟಿ ರೂಪಾಯಿ ಬಿಲ್ ಮಂಜೂರಿ ಮಾಡಬೇಕಾಗಿದೆ. ಅನೇಕ ಬಾರಿ ಹೋರಾಟವನ್ನ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಭಾರಿ ಬಿಲ್ ಬಾರದೆ ನಾವು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಪಾಲಿಕೆ ತಂದಿದೆ. ಜೂನ್ ಜುಲೈನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಕೊಡುವುದಾಗಿ ಹೇಳುತ್ತಾರೆ. ಆದರೆ ಬ್ಯಾಂಕ್ ಸೇರಿ ಇತರೆ ಕಡೆ ಸಾಲ ಪಡೆದು ಗುತ್ತಿಗೆ ಕೆಲಸವನ್ನ ಮಾಡ್ತಾ ಇದೆ. ಮಾರ್ಚ್ನಲ್ಲಿ ಬ್ಯಾಂಕ್ಗಳ ಇಯರ್ ಎಂಡ್ನಲ್ಲಿ ಸಾಲ ಮರುಪಾವತಿ ಮಾಡಬೇಕು, ಇಲ್ಲದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಸರ್, ಏನೇನು ಸಮಸ್ಯೆ ಆಗತ್ತೆ? ಸಮಸ್ಯೆ ಬಗ್ಗೆ ಹೇಳ್ರಿ. ಸಮಸ್ಯೆ ಬಗ್ಗೆ ಏನ್ರಿ, ಈಗ ನಮ್ಮ ಕೊಡಾಕತ್ತಿದ್ದ 6 ತಿಂಗಳಿಂದ 6 ಕೋಟಿ ಕೊಡೋದು ಅಲ್ಲ, ಮೂರು ತಿಂಗಳಾತೀಗ 3 ತಿಂಗಳಿಂದ ತಿಂಗಳ 2 ಕೋಟಿ ಕೊಡೋದು ಬಿಟ್ಟು ಅವರು 2 ಕೋಟಿ ಅಂತ ಹೇಳಿದ್ರೆ 6 ಕೋಟಿ ಆಗ್ತಿತ್ತು. ಅದು ಇಲ್ಲದೆ ಈಗ ಮೊನ್ನೆ ನಾವು ಬೆನ್ನತ್ತಿ ಅಷ್ಟು ಕೋರ್ಸ್ ಮಾಡಿ ಎಷ್ಟು ಹೇಳಿದ್ರೆ 3 ಕೋಟಿ ರೂಪಾಯಿ ಕೊಟ್ಟಾರೆ ಆಚಾರ್ಯ. ಒಟ್ಟು ಎಷ್ಟು ಬಾಕಿ ಬಿಲ್ ಬರ್ಬೇಕು ಸರ್? ನಮ್ದು 450 ಕೋಟಿ 450 ಕೋಟಿ. ಅದರಲ್ಲಿ ಕೇಳಿದರೆ ಈಗ ಕೊಡ್ತೀನಿ ರೀ, ನಿಮಗೆ ಇನ್ನೊಂದು ವಾರ ಬಿಟ್ಟು ಹಾಕಿ ಕೊಡ್ತೀನಿ ಅಂತ ಇವರು ಕಮಿಷನರ್ ಅಂದ್ರೆ. ಆ ಕಮಿಷನರ್ಗೆ ಕೇಳೋಂಗೆ ಏನಿಲ್ಲ, ಸುಮ್ಕ ಕುಂತಾರೆ ಅವರು. ಈಗ ಎಷ್ಟು ಗುತ್ತಿಗೆದಾರಿ ಬರ್ಬೇಕು ಸರ್ ಬಾಕಿ ಬಿಲ್? ಎಷ್ಟು ಗುತ್ತಿಗೆದಾರರು ಬರ್ಬೇಕು ರೀ? ಟೋಟಲ್ 450 ಕೋಟಿ ರೀ. ಕೋಟಿ ಅಮೌಂಟ್ ಆಯ್ತು ಸರ್. ಗುತ್ತಿಗೆದಾರರ ಸಂಖ್ಯೆ ಎಷ್ಟು? 220 ಆಗ್ಬೋದು. ಈಗ ಪಾಲಿಕೆ ಗುತ್ತಿಗೆ ಬಾಕಿ ಉಳಿಸ್ಕೊಂಡಿದ್ದಲ್ಲ, ನಿಮಗೆಲ್ಲ ಏನೇನು ಸಮಸ್ಯೆ ಆಗ್ತಿದೆ ಮಾರ್ಚ್ ಅಥವಾ ಇಯರ್ ಎಂಡಿಂಗು? ಇಯರ್ ಎಂಡಿಂಗಿಗೆ ಬ್ಯಾಂಕಿನವರ ಕಿರಿಕಿರಿ ಎಕ್ದಮ್ ಮೇಲೆ ನೋಟಿಸ್, ಆಮೇಲೆ ಓಡಿ ಕಟ್ಲಿಲ್ಲ ಅವ್ರದ್ದು ನೋಟಿಸ್. ಸಾಲ ಈ ಮಾಲ್ ಮೆಟೀರಿಯಲ್ ತೊಗೊಂಡವರು ಅವ್ರ ಮನೆ ಮುಂದೆ ಬಂದ ದಿವಸ ಎಷ್ಟೊಂದು ಸುಳ್ಳು ಹೇಳ್ಬೇಕ್ರಿ ಅವರಿಗೆ. ಸ್ಟೀಲ್ನವ್ರು ಬರ್ತಾರೆ, ಉಸುಗಿನವ್ರು ಬರ್ತಾರೆ, ಕಡಿ ಇಳಿದವ್ರು ಬರ್ತಾರೆ, ಸಿಮೆಂಟ್ನವ್ರು ಬರ್ತಾರೆ. ಬಂದು ಸೀದಾ ಮನೆ ಹತ್ರ ನಾವು ಕಳ್ಳರಾಗ್ಬಿಟ್ಟಿವಿ. ಬೇರೆದವ್ರ ಮನೆ ನೋಡಿದವರು ಏನು ಅವ್ರು ಎಷ್ಟು ಮನೆಗೆ ಬಂದು ಹೋಗ್ತಾರೆ, ಏನೋ ಕಳೆಗಳು ಮಾಡೋದು ಅಂತ ಅನ್ನೋ ಪರಿಸ್ಥಿತಿ ಆಗೈತೆ. ಏನಾಗ್ಬೇಕಂತೀರಿ ಈಗ? ನಾವು ಏನಾಗಬೇಕಂದ್ರೆ ನಮ್ಮ ದುಡ್ಡು ನಮ್ಗೆ ಕೊಟ್ಬಿಟ್ರೆ ಸಾಕಾಗೈತಿ. ಮತ್ತು ನಮ್ದು ಏನಿಲ್ಲ ಅಂತದ ಅವಶ್ಯಕತೆ ಇದೆ. ನಮ್ಮ ದುಡ್ಡು ಈ ತಿಂಗಳ ಒಂದು 50 ಕೋಟಿ ರೂಪಾಯಿ ಕೊಡ್ತಾರೆ. ನಾವು ಒಂದು 100 ಕೇಳಿದ್ದೀವಿ, 50 ಕೊಟ್ಟರೆ ನಮ್ಗೆ ಭಾಳ ಚಲೋ ಆಗ್ತದೆ. ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಆಯಿತು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಆಯಿತು? ಮಹಾನಗರ ಅಧಿಕಾರಿಗಳದ್ದು ಆಗಿದ್ರಿ ಇದು, ಜನಪ್ರತಿಗಳದಲ್ಲ, ಮಹಾನಗರ ಪಾಲಿಕೆದವರು ಆಗಿದ್ರು. ಸರಿ ಸರ್, ತಮ್ಮ ಹೆಸರು? ಗುರಪ್ಪ ತಾಳಿಕೊಂಡು. ಸರ್, ಏನೇನು ಸಮಸ್ಯೆ ಆಗತ್ತೆ? ಸಮಸ್ಯೆ ಬಗ್ಗೆ ಹೇಳ್ರಿ. ಸಮಸ್ಯೆ ಬಗ್ಗೆ ಏನ್ರಿ, ಈಗ ನಮ್ಮ ಕೊಡಾಕ. ಸರ್ ಹೇಳಿ ಸರ್, ಏನು ಪ್ರಾಬ್ಲಮ್? ನಾನು ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಸಂಘದ ಅಧ್ಯಕ್ಷ, ಗುತ್ತಿಗೆದಾರ ಸಂಘದ ಅಧ್ಯಕ್ಷನಾಗಿ ತಮ್ಮ ಮುಖಾಂತರ ಏನು ವಿಷಯಗಳನ್ನ ತಿಳಿಸ್ಬೇಕಂತ ಇಚ್ಛೆ ಪಡ್ತಾ ಇದ್ದೇನೆ ಸಾಹೇಬ್ರೆ. ನಾವು ಗುತ್ತಿಗೆದಾರ ಸಂಘದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡು ಒಂದು 3-4. ಸರ್ ಹೇಳಿ ಸರ್, ಏನು ಪ್ರಾಬ್ಲಮ್? ನಾನು ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಸಂಘದ ಅಧ್ಯಕ್ಷ, ಗುತ್ತಿಗೆದಾರ ಸಂಘದ ಅಧ್ಯಕ್ಷನಾಗಿ ತಮ್ಮ